ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕುವಂಥ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಯಾರಾದರೂ ಆಗಲಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ ನಾನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಟ್ಟೆಗೆ 6 ಎಳೆ ದಾರನ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊತೀನಿ. ಇದೇ ಥರನೇ 1 2 3 4 5 ಚೈನ್ ಹಾಕ್ಕೋಬೇಕು. ಬಟ್ಟೆಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಎಷ್ಟು ಬೇಕಂದ್ರೆ ಒಂದು 5 ರಿಂದ 6 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ನಾನು ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ, ತುಂಬ ಈಸಿಯಾಗಿರೋವಂಥ ಡಿಸೈನು. ಹಾಗಾಗಿ ಈಗ ಇಲ್ಲ ನೋಡಿ, ಒಂದು 4 ರಿಂದ 5 ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡ್ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಬ್ಯಾಕ್ ಸೈಡು ತಿರುಗಿಸ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಂಡ್ಬಿಟ್ಟು ಇವಾಗ 1 2 3 4 5 ಅಂದರೆ ಬೀಡನ್ನ ಲಾಕ್ ಆದಮೇಲೆ, ಬಟ್ಟೆಗೆ ಲಾಕ್ ಆದಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು 5 ಚೈನ್ಗಳನ್ನ ಹಾಕಿಬಿಟ್ಟು ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು 1 2 3 ಚೈನ್ ಹಾಕ್ತೀನಿ. ನಾನಿಲ್ಲಿ 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲೇನು 5 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು 2 ರಿಂದ 1 ಕಂಬ ಮಾಡಬೇಕು. ಕಂಬ ಆದಮೇಲೆ 3 ಚೈನ್ ಹಾಕಿಬಿಟ್ಟು ಆ 3 ಚೈನು ಮತ್ತು ಕಂಬ ಹಾಕಿರ್ತೀವಲ್ಲ ಅದೆರಡರ ಮಧ್ಯದಲ್ಲಿ ದಾರ ತಂದು ಪಿಕ್ಔಟ್ ಮಾಡಬೇಕು. ಈಗ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಫಸ್ಟಿಗೆ 1 ಸರಿ ತೊಗೊಂಡಿದ್ವಿ, ಇವಾಗ 2 ಸರಿ ತೊಗೋಬೇಕು. ತೊಗೊಂಡ್ಬಿಟ್ಟು 5 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2 ರಿಂದ 1 ಸರಿ ಮತ್ತು 2 ರಿಂದ 1 ಸರಿ ಟೋಟಲ್ಲಾಗಿ ಇಲ್ಲಿ ಟ್ರಿಬಲ್ ಕ್ರೋಶೆನ ಹಾಕಬೇಕು. ನೋಡಿ, ಟ್ರಿಬಲ್ ಕ್ರೋಶೆನ ಹಾಕಬೇಕು. 3 ಟೈಮ್ಸ್ ಲೂಪಿಂದ ಹೊರಗಡೆ ದಾರ ತರಬೇಕು. ತಂದುಬಿಟ್ಟು ಇಲ್ಲಿ ಮತ್ತೆ 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಬೇಕು. ಪಿಕ್ಔಟ್ ಮಾಡಬೇಕು. ಸ್ವಲ್ಪ ಬೀಡ್ಸ್ ಜಾಸ್ತಿ ಬೇಕಂದರೆ ಒಂದೊಂದು ಪಿಕ್ಔಟ್ ಆದಮೇಲೆ ಒಂದೊಂದು ಬೀಡ್ಸನ್ನ ನೀವು ಆ್ಯಡ್ ಮಾಡ್ಬೋದು. ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ತೊಗೊಂಡ್ಬಿಟ್ಟು ಮತ್ತೆ ಇಲ್ಲಿ ಟ್ರಿಬಲ್ ಕ್ರೋಶೆನ ಮಾಡಬೇಕು. ಮಾಡಿಬಿಟ್ಟು 3 ಚೈನ್ ಹಾಕಬೇಕು. ಪಿಕ್ಔಟ್ ಮಾಡಬೇಕು. ಈಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ ತೊಗೊಳ್ತಾ ಇದ್ದೀನಿ ನಾನು. ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಬೀಡು, ಅಥವಾ ಇದು ಅವೈಲಬಲ್ ಇಲ್ಲ ಇಲ್ಲಾಂದರೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಆದರೂ ತೊಗೋಬೋದು. ಒಂದು ಬಿಗ್ ಸೈಜ್ ಬೀಡು ಮತ್ತು ಒಂದು ಸ್ಮಾಲ್ ಸೈಜ್ ಬೀಡು, 3ಕ್ಕೂ ಒಂದೊಂದು ಬೀಡ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ಥರ ಮಾಡ್ಕೊಂಡ್ಮೇಲೆ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಇಲ್ಲಿ ನಾವು ಫಸ್ಟಿಗೆ ಹಿಂಗೆ ನಾವು ಟ್ರಿಬಲ್ ಕ್ರೋಶೆ ಮಾಡಿದ್ವಲ್ಲ ಅದೇ ಥರನೇ ಇಲ್ಲಿ ಟ್ರಿಬಲ್ ಕ್ರೋಶೆನ ಮಾಡಬೇಕು. ಈ ರೈಟ್ ಸೈಡ್ ನಾವು ಅದೇ ಥರ ಮಾಡಿದ್ವಲ್ಲ, ಲೆಫ್ಟ್ ಸೈಡು ಸಹ ಅದೇ ಥರನೇ 3 ಸರಿ ಸೂಜಿ 2 ಸರಿ ಸೂಜಿ ಮೇಲೆ ದಾರ ತೊಗೊಂಡು 3 ಸರಿ ಲೂಪಿಂದ ಹೊರಗಡೆ ಬಂದರೆ ಟ್ರಿಬಲ್ ಕ್ರೋಶೆ ಆಗುತ್ತೆ. 3 ಚೈನ್ ಹಾಕಬೇಕು. ನೋಡಿ, ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಪಿಕ್ಔಟ್ ಮಾಡಬೇಕು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡೋಗಿ ದಾರ ತಂದುಬಿಟ್ಟು ಇದೇ ಥರ ಟ್ರಿಬಲ್ ಕ್ರೋಶೆ ಹಾಕಬೇಕು. ಇಲ್ಲಿನೂ ಸಹ 2 ಟ್ರಿಬಲ್ ಕ್ರೋಶೆ, ಈ ಕಡೆ 2 ಆ ಕಡೆ 2 ಟ್ರಿಬಲ್ ಕ್ರೋಶೆ ಹಾಕಬೇಕು. 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಿ ಪಿಕ್ಔಟ್ ಮಾಡಬೇಕು. ಮಾಡಿಬಿಟ್ಟು ಇವಾಗ ಒಂದೇ ಸರಿ ಸೂಜಿ ಮೇಲೆ ದಾರ ತೊಗೊಂಡು ಇವಾಗ ಅಲ್ಲಿ ಒಂದು ಕಂಬ ಮಾಡಬೇಕು. ಕಂಬ ಮಾಡಿಬಿಟ್ಟು 3 ಚೈನ್ ಹಾಕಬೇಕು. ಪಿಕ್ಔಟ್ ಮಾಡಬೇಕು. ಮಾಡಿಬಿಟ್ಟು ಇವಾಗ ಮತ್ತೆ 1 2 3 ಚೈನ್ ಹಾಕ್ತೀನಿ. ನೋಡಿ, 5 ಚೈನ್ ಒಳಗಡೆಗೆ ಲಾಕ್ ಮಾಡ್ಬೋದು. ಇಲ್ಲಾಂದರೆ ಬೀಡ್ ಲಾಕ್ ಮಾಡಿದ್ವಲ್ಲ, ಇಲ್ಲಿ ಲಾಕ್ ಇದೆಯಲ್ಲ ಆ ಲಾಕ್ ಒಳಗಾದರೂ ಮಾಡ್ಬೋದು. ಇದು ಪಕ್ಕದಲ್ಲಿ ಇವಾಗ ನಾನು ಇದನ್ನು ಲಾಕ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ಈ ಥರ ಬರುತ್ತೆ. ಏನಾದ್ರು 3 ಚೈನ್ ಇದೆಯಲ್ಲ ಅಷ್ಟೊಂದು ಹೈಲೈಟಾಗಿ ಏನು ಕಾಣೋದಿಲ್ಲ, ದಾರದಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಈ ಕಡೆಗೆ ಒಂದು 4 ಹಾಕಿದ್ನಲ್ಲ, 4 ರಿಂದ 5 ಅದೇ ಥರನೇ ಇಲ್ಲಿ 4 ರಿಂದ 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ನೋಡಿ, ಡಿಸೈನ್ ಬಂದು ಸಿಂಪಲ್ಲಾಗಿ ಸಿಂಗಲ್ ಸ್ಟೆಪ್ನಲ್ಲಿ ಆಗೋಗ್ಬಿಡುತ್ತೆ. ಒಂದು 4 ರಿಂದ 5 ಗ್ಯಾಪ್ ಇನ್ನೂ ಜಾಸ್ತಿ ಬೇಕಂದರೆ ಒಂದು 6 ರಿಂದ 8ವರೆಗೂ ನಾವು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಮತ್ತು 5 ಚೈನ್ ಹಾಕಿಬಿಟ್ಟು ಇಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಮತ್ತೆ ಲಾಕ್, ಅಥವಾ 2 ಆರ್ಚಿಂದ ಆದರೂ ಸಹ ನೀವು ಕುಚ್ಚು ಹಾಕ್ಬೋದು. ಒಂದು ಆರ್ಚ್ ಪಕ್ಕ ಒಂದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಆರ್ಚ್ ಪಕ್ಕ ಕುಚ್ಚು ಚೆನ್ನಾಗಿ ಕಾಣ್ತಿತ್ತು ಅಂತ ಒಂದೊಂದು ಸಿಂಗಲ್ಗೆ ನಾನು ಒಂದೊಂದು ಇದು ಮಾಡ್ಕೊಂಡಿದ್ದೀನಿ, ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಟ್ಟಿದ್ದೀನಿ, ಯಾಕಂದರೆ ಫಸ್ಟಿಗೆ ಒಂದು 4 ಸಿಂಗಲ್ ಕ್ರೋಶೆಟ್ ಹಾಕಿದೆ. ಇಲ್ಲಿ ಒಂದು 6 ರಿಂದ 7 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಗ್ಯಾಪ್ ಇನ್ನೂ ಜಾಸ್ತಿ ಬೇಕಂದರೆ ಈ ಥರ ಮಾಡ್ಕೋಬೋದು. ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬಟ್ಟೆ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಒಂದು 5 ಚೈನ್ ಹಾಕಿ, ನೋಡಿ ಇಲ್ಲಿ ಲಾಕ್ ಮೇಲೆ ಹೋಲ್ ಕಾಣ್ತಿದ್ದಿಲ್ಲ, ಈ ಹೋಲ್ ಒಳಗಡೆಗೆ ಇದನ್ನು ಲಾಕ್ ಮಾಡಬೇಕು. ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಿ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಫಸ್ಟ್ ಟೈಮ್ ಮಾತ್ರ ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು. ಕಂಬ ಹಾಕಿಬಿಟ್ಟು 3 ಚೈನ್ ಹಾಕಬೇಕು. ಪಿಕ್ಔಟ್ ಮಾಡಬೇಕು. ನೆಕ್ಸ್ಟ್ ಏನು 2
ನಾವು ಪಿಕೌಟ್ ಮಾಡ್ತೀವಲ್ಲ ಅದನ್ನು ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಪಿಕೌಟ್ ಮಾಡಬೇಕು. 3 ಅಂದರೆ 2 ಟ್ರಿಬಲ್ ಕ್ರೋಶೆ, ಟೋಟಲಾಗಿ 3 ಕಂಬಗಳು ಬರುತ್ತೆ. 2 ಟ್ರಿಬಲ್ ಕ್ರೋಶೆ 1 ಕಂಬ ಬರುತ್ತೆ. ಸೂಜಿ ಮೇಲೆ 2 ಸರಿ ದಾರ ತಗೋಬೇಕು. 5 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಮತ್ತೆ ಲಾಕ್. ಇದರಲ್ಲಿ ನೀವು ನಾನು ಬೀಡ್ಸ್ ಹೇಳಿದ್ನಲ್ಲ, ಈ ಪಿಕೌಟ್ ಮಾಡುವಾಗ ಏನು ಮಾಡಬೇಕಂದ್ರೆ 1 ಬೀಡ್ ಹಾಕಿಬಿಟ್ಟು 2 ಚೈನ್ ಅಥವಾ 3 ಚೈನ್ ಹಾಕಿಬಿಟ್ಟು ಆಮೇಲೆ ಪಿಕೌಟ್ ಮಾಡಿ, ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆ ಥರ ತೋರಿಸ್ಕೊಡಿ ಅಂದರೆ ಅದನ್ನು ನಾನು ಸಹ ತೋರಿಸ್ಕೊಡ್ತೀನಿ. 3 ಬೀಡ್ ಹಾಕಿ ಲಾಕ್ ಆದಮೇಲೆ, ಒಂದೊಂದು ಬೀಡು ಹಾಕಿದ್ಮೇಲೆ ಒಂದೊಂದು ಸರಿ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಟ್ರಿಬಲ್ ಕ್ರೋಶೆ ಮಾಡಬೇಕು. ಮಾಡಿಬಿಟ್ಟು 3 ಚೈನ್ ಹಾಕಿ ಲಾಕ್. ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತಗೋಬೇಕು. 2ರಿಂದ 1, 2ರಿಂದ 1, ಮತ್ತೆ 2ರಿಂದ 1. ಇವಾಗ ಮತ್ತೆ 3 ಚೈನ್ ಹಾಕಬೇಕು, ಪಿಕೌಟ್ ಮಾಡಬೇಕು. ಸೂಜಿ ಮೇಲೆ 1 ಸರಿ ದಾರ ತಗೋಬೇಕು. 2ರಿಂದ 1, 2ರಿಂದ 1, ಒಂದು ಕಂಬ ಹಾಕಬೇಕು. 2 ಟ್ರಿಬಲ್ ಕ್ರೋಶೆ ಆದರೆ 1 ಕಂಬ ಹಾಕಿದ್ಮೇಲೆ ಪಿಕೌಟ್. ಇದಾದ ನಂತರ ಮತ್ತೆ 3 ಚೈನ್ ಹಾಕಬೇಕು. ಈ ಕಡೆ ನಾವು 3 ಚೈನ್ ಹಾಕಿದ್ವಲ್ಲ ಅದೇ ಥರನೇ 3 ಚೈನ್ ಆದರೂ ಹಾಕಿ 2 ಚೈನ್ ಆದರೂ ಹಾಕ್ಬಿಟ್ಟು ಇಲ್ಲಿ ನೋಡಿ ಈ ಗ್ಯಾಪ್ನೊಳಗಾದರೂ ಲಾಕ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ಏನು ಬೀಡನ್ನ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ನು ಸಹ ಮಾಡ್ಬೋದು. ಆ ಥರನೂ ಮಾಡ್ಬೋದು. ಇವಾಗ ಪಕ್ಕದಲ್ಲಿ ಮತ್ತೆ ಒಂದು 4ರಿಂದ 5 ಸ್ವಲ್ಪ ಗ್ಯಾಪ್ ಬೇಕಂದ್ರೆ ಅಷ್ಟು, ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒಂದು 7ರಿಂದ, ಅದೇ ನಾನು ಹೇಳಿದ್ನಲ್ಲ 6ರಿಂದ 8ರವರೆಗೂ ನೀವು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಬಿಟ್ಟು ಆಮೇಲೆ 5 ಚೈನ್ ಹಾಕ್ಬೋದು. ಇಲ್ಲಿ ಒಂದು 4ರಿಂದ 5 ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 5 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕ್ತೀವಲ್ಲ ಅಲ್ಲಿನೂ ಸಹ ನೀವು ಬೀಡ್ಸ್ ಬೇಕಂದರೆ ಯೂಸ್ ಮಾಡ್ಬೋದು. ತುಂಬ ಜಾಸ್ತಿ ಬೀಡ್ಸ್ ಬೇಕು ಅನ್ನೋರು ಆ ಥರನೂ ಯೂಸ್ ಮಾಡ್ಬೋದು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಎಕ್ಸ್ಟ್ರಾ 1-2 ಎಕ್ಸ್ಟ್ರಾ ಚೈನ್ ಹಾಕಿ ದಾರನ ಕಟ್ ಮಾಡಿಬಿಡ್ಬೇಕು. ನೋಡಿ ಎಷ್ಟು ಸ್ಟಿಫಾಗಿರುತ್ತೆ ಅಂದರೆ ಡಿಸೈನು ನೀವು ನೋಡ್ಬೋದು, ಬೆಂಡ್ ಆಗೋದಿಲ್ಲ. 6 ಚೈನ್ ಇದೆ ಅದೇ ಆ ಥರನೇ ಸ್ಟಿಫಾಗಿ ಕೂತಿರುತ್ತೆ. 5 ಚೈನ್ ಇರೋ ಕಡೆಗೆ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇವಾಗ ಒಂದು ಎಕ್ಸ್ಟ್ರಾ ಚೈನ್ ಹಾಕಿ ದಾರನ ಕಟ್ ಮಾಡ್ತೀವಲ್ಲ, ಈ ದಾರನ ಎಕ್ಸ್ಟ್ರಾ ಒಂದು ಸ್ವಲ್ಪ ಲಾಂಗಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಕುಚ್ಚು ಕಟ್ತಿರಲ್ಲ ಅದ್ರ ಜೊತೆ ಸೇರಿಸ್ಕೊಂಡಾದ್ರೂ ಕಟ್ಬೋದು. ಇಲ್ಲಾಂದರೆ ಸ್ವಲ್ಪ ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಈ ಬ್ಯಾಕ್ ಸೈಡು ನೀವು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೋಬೋದು. ನಾನಿಲ್ಲಿ 127 ದಾರನದಿಂದ ಕುಚ್ಚು ಕಟ್ಟಿದ್ದೀನಿ. ಈ ನೋಡಿ ಎಷ್ಟು ಸ್ಟಿಫಾಗಿದೆ ಅಂದರೆ ನೀವು ಆರ್ಚು ಎಷ್ಟು ಸ್ಟಿಫಾಗಿ ಕೂತಿರುತ್ತೆ. ಹಾಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಸ್ಟಿಫಾಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈ ಡಿಸೈನ್ ನೋಡೋದಕ್ಕೆ. ಈ ಡಿಸೈನ್ ಯಾರಾದರೂ ಸೀರೆಗೆ ಹಾಕ್ಕೊಡ್ಬೇಕು ಅಂತಂತಂದರೆ ನೀವು ಇದಕ್ಕೆ ಒಂದು 300 ಚಾರ್ಜ್ ಮಾಡ್ಬೋದು. ಅಂದರೆ 2 ಆರ್ಚಿಂದ 1 ಕುಚ್ಚು, ಅಂದರೆ 2 ಆರ್ಚ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಕುಚ್ಚು ಹಾಕೋದಾದರೆ ಒಂದು 300 ತೊಗೊಳ್ಳಿ. ಈ ಥರ ಪಕ್ಕದಲ್ಲಾದರೆ 350 ತೊಗೋಬೋದು, ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.